ರೆಸಿಪಿ ಕೇಸರಿ ಬಾತ್ ಹೇಳ್ಕೊಡ್ತಾರೆ ಭುವನ್ ಅವರು ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ತೋರಿಸ್ಕೊಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಕೇಸರಿ ಬಾತ್ ಬೇಕಾಗುವ ಪದಾರ್ಥಗಳು: ಸಣ್ಣ ರವೆ, ಸಕ್ಕರೆ, ಕೇಸರಿ ಪುಡಿ, ದ್ರಾಕ್ಷಿ, ಗೋಡಂಬಿ ಮತ್ತು ಎಣ್ಣೆ. ಓಕೆ, ಸೊ ವೀಕ್ಷಕರು ನೋಡ್ಕೊಂಡ್ ಬಂದ್ರಿ. ಇವಾಗ ಕೇಸರಿ ಬಾತನ್ನ ಹೇಗ್ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು ಹೇಳಿ ಭುವನ್ ತೋರಿಸ್ತಾನೆ. ಸೊ ಇವಾಗ ಭುವನ್ ತೋರಿಸ್ಕೊಡ್ತೀಯಾ? ತೋರಿಸ್ಕೊಡ್ತೀನಿ. ನನಗೂ ಹೇಳ್ಕೊಡ್ಬೇಕಪ್ಪ. ಆಯ್ತು, ಹೇಳ್ಕೊಡ್ತೀನಿ. ಖಂಡಿತನಾ? ಖಂಡಿತ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಏನು ಕೊಡ್ಲಿ? ಫಸ್ಟು ತವಾ. ಇವಾಗ ಒಂದು ಪ್ಯಾನ್ ಇಟ್ಕೊಂತೀಯಾ? ಸೊ ಸ್ಟವ್ ಹಚ್ಕೊಡ್ಲಾ? ಹಾಂ. ಓಕೆ, ಈಗ ರವೆ ಕೊಡಿ. ರವೆ ಬೇಕಾ? ಇದು ಚಿಕ್ಕ ರವೆ. ಹಾಂ. ಚಿಕ್ಕ ರವೆ ತಗೊಂಡಿದೀಯಾ? ಸೊ ರವೆನ ಏನು ಮಾಡ್ಬೇಕು ಇವಾಗ? ಹುರ್ಕೊಬೇಕಾ? ಸರಿ, ಹಾಗಾದ್ರೆ ಹುರ್ಕೊಳ್ಳೋಣ ರವೆನ. ಸೊ ಎಣ್ಣೆ ಹಾಕ್ಬಿಟ್ಟು ಉರಿತಿ? ಹಾಗೇನೆ ಉರಿತಿ? ಎಣ್ಣೆ ಹಾಕ್ಬಿಟ್ಟು. ಎಣ್ಣೆ ಹಾಕ್ಬೇಕಾ? ಓಕೆ, ತಗೋ. ಎಷ್ಟು ಸ್ಪೂನ್ ಎಣ್ಣೆ ಹಾಕ್ತೀಯಾ? 3 ಸ್ಪೂನ್. 3 ಸ್ಪೂನ್ನಷ್ಟು ಎಣ್ಣೆನಾ? ಹಾಂ. ಓಕೆ, ಸೊ ಕೇಸರಿ ಬಾತು ಕಲರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಮಾಡೋದನ್ನು ಕಲ್ತ್ಕೊಂಡ? ಹಾಂ, ಓಕೆ. ಸೊ ಎಣ್ಣೆ ಒಂದು ಸ್ವಲ್ಪ ಕಾಯ್ಬೇಕಲ್ಲ? ಹಾಂ. ಓಕೆ, ಸೊ ತಗೋ, ಇಲ್ಲಿದೆ ಸ್ಪ್ಯಾಚುಲಾ. ಸೊ ರವೆ ಇದು 1 ಕಪ್ನಲ್ಲಿ ಅರ್ಧ ಕಪ್ ತೊಗೊಂಡಿದ್ಯಾ? ಅರ್ಧ ಕಪ್. ಸೊ ಈ 1 ಕಪ್ನಲ್ಲಿ ಅರ್ಧ ಕಪ್ನಷ್ಟು ರವೆ ತೊಗೊಬೇಕಾಗತ್ತೆ. ಸೊ ತಗೋ, ಇಲ್ಲಿ ರವೆ ಇದೆ. ಫುಲ್ ಹಾಕೊಂತೀಯಾ? ಹಾಂ. ಸೊ ಕೇಸರಿ ಬಾತನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಯಾಕೆ ಬಂತು? ನಮ್ಮ ಅಮ್ಮ ಅವ್ರು ಹೇಳ್ಕೊಡ್ತಿದ್ರು. ಸೊ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಹೌದು. ಹಾಂ, ಕೇಸರಿ ಬಾತು ಮನೆಯಲ್ಲಿ ಯಾವತ್ತು ಮಾಡ್ತೀರಾ? ಹಬ್ಬ ಇದ್ದಾಗ, ಆಮೇಲೆ ಫ್ರೆಂಡ್ಸ್ ಯಾರು ಬಂದಾಗ. ಹಾಂ. ನಿಮ್ಮ ಮನೇಲಿ ಫ್ರೆಂಡ್ಸ್ ಬಂದಾಗ ನೀನು ಅಡುಗೆ ಮನೆಗೆ ಹೋಗ್ಬಿಟ್ರೆ ಏನೋ ರೇಕ್ಸಲ್ವ ನಿಮ್ಮ ಫ್ರೆಂಡ್ಸು? ಏನೋ ಅಡುಗೆ ಮನೆ ಇರ್ತೀಯ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಹೇಳಿ? ಇಲ್ಲ, ರೇಕ್ಸಲ್ಲ. ಮತ್ತೇನಂತ ಹೇಳ್ತಾರೆ? ಅಡುಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ನೋಡಿ, ಹುಡುಗರಿಗೆ ಕಿಚನ್ದು ಒಂದು ಸ್ವಲ್ಪ ಪ್ರಿಯರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸನ್ನು ಕೂಡ ಕಲ್ತ್ಕೊತಾ ಇರ್ತಾರ? ಹೌದು. ಆಗಿದೆಯಾ ಫ್ರೈ? ಹಾಂ, ಫ್ರೈ ಆಗಿದೆ. ಓಕೆ, ಆಫ್ ಮಾಡ್ಕೊಂಡ್ಬಿಡ್ತೀಯಾ? ಸರಿ. ಓಕೆ, ಒಂದು ಪ್ಲೇಟ್ನ ಕೊಡ್ತೀನಿ, ಅದಕ್ಕೆ ಶಿಫ್ಟ್ ಮಾಡ್ಕೊತೀಯಾ? ಹಾಂ. ಹಾಂ. ಸೊ ಎಣ್ಣೆಯಲ್ಲಿ ಹುರಿದಿರುವಂತಹ ಓಕೆ, ಒಂದು ಪ್ಲೇಟ್ಗೆ ಶಿಫ್ಟ್ ಆಗಿದೆ ಇವಾಗ. ಸೊ ನೆಕ್ಸ್ಟು ಈಗ ನೀರು ತಗೊಂತಿದ್ದೀನಿ. ನೀರು ಬೇಕಾ? ಹಾಂ. ಸೊ ಒಂದು ಬೌಲ್ನಷ್ಟು ನೀರು ಸ್ಟವ್ ಹಚ್ಕೊತೀಯಾ? ಹಾಂ. ಓಕೆ, ಸ್ಟವ್ ಹಚ್ಕೊಂಡಿದ್ದಾಗಿದೆ. ಒಂದು ಬೌಲ್ನಲ್ಲಿ ನೀರು ಅದಕ್ಕೆ ಹಾಕೊತೀಯಾ? ಹಾಂ. ಸೊ ಹೆಂಗನು ಮತ್ತೆ ರವೆ ಅದಕ್ಕೆ ಹಾಕೊಬೇಕಾಗತ್ತಲ್ಲ, ಅದಕ್ಕೆ. ಓಕೆ, ನೀರು ಫುಲ್ ಕುದಿಬೇಕು. ನೀರು ಕುದಿಬೇಕು ಫಸ್ಟು. ಓಕೆ, ಸೊ ನೀರು ಕುದ್ದಿದ್ದಾದ್ಮೇಲೆ ಆಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೊಬೇಕಾ? ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಸೊ ನೀನು ಯಾವುದು ಇಷ್ಟ ಅನ್ಸುತ್ತೆ? ಇವಾಗ ಓದೋದು ಇಷ್ಟ ಅನ್ಸುತ್ತಾ, ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡೋದು ಈಸಿ ಅನ್ಸುತ್ತಾ? ಯಾವ್ದು ಈಸಿ ಆಗುತ್ತೆ ನಿನಗೆ? ನನಗೆ ಓದೋದು ಈಸಿ. ಓದೋದೇ ಈಸಿನಾ? ಅಡುಗೆ ಮಾಡೋದನ್ನು ತುಂಬ ಬೇಗ ಮಾಡ್ತಾ ಇದೀಯಾ? ಅಷ್ಟೊಂದೇನಿಲ್ಲ, ಇದು ಸುಮ್ಮನೆ ಹಾಬಿ. ಇನ್ನೇನೇನಿದೆ ಹಾಬೀಸ್ ಅಂತ ಹೇಳಿದ್ರೆ? ಹಾಬಿ ಸೈಕಲ್ ಓಡಿಸೋದು. ಹಾಂ. ಎಸ್, ನೀರು ಒಂದು ಸ್ವಲ್ಪ ಕುದಿಬೇಕು ಅಂತಂದೆ. ಹಾಂ. ಕುದೀತಾ ಇದೆ ಅಲ್ಲ? ಕುದಿ. ಸೊ ಇವಾಗ ಸಕ್ಕರೆ ಹಾಕೊಬೇಕಾ? ಇಷ್ಟು ಪೂರ್ತಿ ಸಕ್ಕರೆ ಹಾಕೊಬೇಕಾ? ಸ್ವೀಟಿಗೆ ಸಕ್ಕರೆ ಬೇಕು ಅಥವಾ? ಸೊ ಪೂರ್ತಿ ಸಕ್ಕರೆ. ಓಕೆ, ಅದು ಹೇಗೆ ಪೂರ್ತಿ ಕರಗಬೇಕಾ ಸಕ್ಕರೆ ಇವಾಗ? ಕರಗಬೇಕು. ಹೀಗೆ ವೆರೈಟಿ ಡಿಶಸ್ಗಳನ್ನ ಮನೇಲಿ ಮಾಡಿಕೊಡ್ತಾ ಇದ್ರೆ ತಿನ್ನೋದಕ್ಕೆ ಆಸೆ ಆಗ್ತಾ ಇರುತ್ತೆ. ಸೊ ಹುಡುಗ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಅಡುಗೆ ಮನೆಗೆ ನುಗ್ಗಿಬಿಡ್ತಾನೆ. ಓಕೆ, ಸೊ ಸಕ್ಕರೆ ಕರಗಿದೆ ಅನ್ಸುತ್ತಲ್ವಾ? ಇವಾಗ ನೆಕ್ಸ್ಟು ಕೇಸರಿ ಪೌಡರ್ ಎಷ್ಟು ಹಾಕ್ಬೇಕು ಇದಕ್ಕೆ? ಚೂರು, ಸ್ವಲ್ಪನಾ? ಯಾಕೆ ಕಲರ್ ಜಾಸ್ತಿ ಬಂದ್ಬಿಡುತ್ತೆ ಅಂತನಾ? ಒಳ್ಳೆ ಕಲರ್ ಇದೆಯಾ ನೀನು? ವೈಟಿಗೆ ಬೆಳ್ಳಗೆ ಒಂದು ಸ್ವಲ್ಪ ಮಿಣ ಅಂತ ಮಿಂಚ್ತಾ ಇದೆಯಾ? ಏನಿದ್ರ ರಹಸ್ಯ ಏನೂ ಇಲ್ಲ. ಹಾಂ, ಏನು ಹಚ್ತಿರಲ್ಲ ಅದಕ್ಕೆ. ಏನು ಹಚ್ಚೋದಿಲ್ಲ, ಅದಕ್ಕೇನೆ ಇಷ್ಟು ಕಲರ್ ಇದೆಯಾ? ಬೈ ಬರ್ತೆ ಕಲರ್ ಇರ್ಬೋದು ಬಿಡಿ ನೀನು ಹಾಗಾದರೆ. ಸೊ ಸ್ಕೂಲ್ ಡೇ ಎಲ್ಲ ಮಾಡ್ತಾರೆ. ಸೊ ಯಾವ್ಯಾವ ಕಾಂಪಿಟೇಷನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಾ? ನಾನು ಡ್ಯಾನ್ಸ್, ಡ್ರಾಮಾ. ಇಲ್ಲಿ ಡ್ಯಾನ್ಸ್ ಮಾಡ್ತೀಯಾ? ಓಕೆ, ಸೊ ಕಾಲೇಜಲ್ಲಿ ಅಂದರೆ ಇನ್ನು ಕಾಲೇಜ್ಗೆ ಹೋಗಬೇಕು. ಸೊ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಅಲ್ಲೂ ಕೂಡ ಹೀಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದಿದ್ರೆ ಪಾರ್ಟಿಸಿಪೇಟ್ ಮಾಡ್ತೀಯಾ? ಅಲ್ಲ ಡ್ಯಾನ್ಸು ಡ್ರಾಮಾ ಎಲ್ಲ ಬರುತ್ತೆ. ಡ್ಯಾನ್ಸ್ ತೋರಿಸೋದಕ್ಕಾಗಲ್ಲ, ಪರವಾಗಿಲ್ಲ.
ಬಟ್ ಆದರೆ ಡ್ರಾಮಾ ಏನಾದ್ರು ಮಾಡ್ತೀಯ ನಮಗೋಸ್ಕರ? ಇಲ್ಲ. ಏಯ್ ಕಳ್ಳ. ಓಕೆ, ಸೊ ಏನು ಕಾಂಪಿಟೇಷನಲ್ಲಿ ಪ್ರೈಸ್ ಏನಾದ್ರು ಗೆದ್ದಿದ್ಯಾ ಗೆದ್ದಿದ್ದೀನಿ. ಸ್ಪೋರ್ಟ್ಸಲ್ಲಿ? ಹಾಂ, ಸ್ಪೋರ್ಟ್ಸ್. ಏನೇನು ಸ್ಪೋರ್ಟ್ಸ್ ಆಡಿದ್ಯಾ? ಸ್ಪೋರ್ಟ್ಸು, ರನ್ನಿಂಗ್ ರೇಸ್, ಕಬಡ್ಡಿ, ಹಾಂ, ಆಮೇಲೆ ಬ್ಯಾಡ್ಮಿಂಟನ್, ಓಕೆ. ಕ್ರಿಕೆಟ್. ಸೊ ಇವಾಗ ಆಗಿದೆಯಾ ಅದು? ಹಾಂ, ಆಗಿದೆ. ಮಿಕ್ಸ್ ಆಗಿದೆಯಲ್ಲ. ನೆಕ್ಸ್ಟು ರವೆ. ರವೆ ಬೇಕು. ಸೊ ರವೆ ಹುರಿದಿರುವಂಥದ್ದು ಪೂರ್ತಿ ಹಾಕ್ಬೇಕಾ? ಹಾಂ, ಪೂರ್ತಿ. ಓಕೆ. ಸೊ ಹೀಗೆ ರವೆ ಹಾಕ್ತಾ ಇದ್ರೆ ಅದನ್ನು ಪೂರ್ತಿ ಸ್ಟಿರ್ ಮಾಡ್ತಾ ಇರಬೇಕು. ಹಾಗೆ ಸ್ಟಿರ್ ಮಾಡಿದರೆ ಗಂಟು ಬೀಳಲ್ಲ. ಗಂಟು ಬೀಳೋದಿಲ್ಲ. ವಾ, ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆಯಾ ಅದನ್ನು? ಹಾಂ. ಓಕೆ, ಸೊ ರವೆ ಹಾಕೊಂಡಿದ್ದಾಯಿತು. ಅದು ಇವಾಗ ಏನಾಗಬೇಕು? ಈಗ ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕು. ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಹೀರ್ಕೊಬೇಕಾಗತ್ತೆ. ಕುದಿಬೇಕಾ ಇವಾಗ? ಹಾಂ. ಸೊ ಆಲ್ಮೋಸ್ಟ್ ಆಗಿದೆಯಾ ಇವಾಗ? ಹಾಂ, ಆಗಿದೆ. ಹಾಂ, ಓಕೆ. ಇನ್ನೊಂದು ಸ್ವಲ್ಪ ಆಗ್ಬೇಕನ್ಸುತ್ತೆ. ನೀರಿನ ಅಂಶ ಹೋಗಿದೆಯಾ ಪೂರ್ತಿ? ಹೋಗಿದೆ. ಮನೆಯಲ್ಲಿ ಕೇಸರಿ ಬಾತ್ನ ಎಷ್ಟು ಬೇಗ ರೆಡಿ ಮಾಡ್ಬೋದು ಅಂತ ಹೇಳಿದರೆ ಇಮಿಡಿಯೇಟಾಗಿ ಒಂದು 3-4 ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ. ಇನ್ನೂ ಏನೋ ಮರ್ತಿದೆಯಾ ಅನ್ಸುತ್ತೆ ನೋಡೋದಕ್ಕೆ. ಗೋಡಂಬಿ ದ್ರಾಕ್ಷಿ. ಹಾಂ, ಗೋಡಂಬಿ ದ್ರಾಕ್ಷಿ ಮರ್ತೋಗ್ಬಿಟ್ಟಿದ್ದೇನೆ. ನಾನು ಜ್ಞಾಪಕ ಮಾಡಿದ್ದೇನೆ, ಆದಮೇಲೆ ಜ್ಞಾಪಕ ಮಾಡ್ಕೊತಿದ್ದೇನೆ. ಸೊ ಗೋಡಂಬಿ ದ್ರಾಕ್ಷಿ ಇವಾಗ ಹಾಕ್ಲಾ? ಇಲ್ಲ, ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಹಾಕ್ಬೇಕಾ? ಓಕೆ. ಎಣ್ಣೆ ಕೊಡಿ. ಎಣ್ಣೆ ಸಾಕಲ್ಲ? ಓಕೆ. ದ್ರಾಕ್ಷಿ ಗೋಡಂಬಿ ಕೊಡಿ. ದ್ರಾಕ್ಷಿ ಗೋಡಂಬಿ ಇಲ್ಲದೆ 1 ಸ್ಪೂನ್ ಕೊಡಿ. 1 ಸ್ಪೂನ್ ಬೇಕಾ? ಅಥವಾ ದ್ರಾಕ್ಷಿ ಗೋಡಂಬಿನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಹಾಕ್ಬೇಕಾ ಅದನ್ನು? ಹಾಂ. ಲಾಸ್ಟಿಗೆ ಹಾಕ್ಬಿಟ್ಟು ಪೂರ್ತಿ ಮಿಕ್ಸ್ ಮಾಡಿಬಿಡ್ಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊ. ಸೊ ತರಕಾರಿ ಎಲ್ಲ ಹಚ್ತೀಯಾ ನೀನು? ಅಪ್ಪ ಯಾವಾಗಲಾರು ಅಡುಗೆ ಮನೇಲಿ ಬಂದು ಹೆಲ್ಪ್ ಮಾಡ್ತಾರೆ ಮಮ್ಮಿಗೆ? ಇಲ್ಲ. ಇಲ್ವಾ? ಯಾಕೆ? ಡ್ಯಾಡಿ ಬ್ಯುಸಿ ಇರ್ತಾರೆ ಹಂಗಾದ್ರೆ? ಓಕೆ. ಈಗ ಇದು ಬಿಸಿಯಾಗಿದೆ. ಹಾಂ, ಇದಕ್ಕೆ ಹಾಕೊಬೇಕಷ್ಟೇ. ಅದಕ್ಕೆ ಹಾಕೊಬೇಕಾ? ಸಾಕ್ತೀಯಾ? ಹಾಂ. ಓಕೆ. ಓಕೆ, ಸೊ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತಿಂತಾ ಇರ್ತೀಯಾ? ಹೌದಾ? ಸರ್ವಿಂಗ್ ಬೌಲ್ ಕೊಡಿ. ಸರ್ವಿಂಗ್ ಬೌಲ್ ಬೇಕಾ? ಹೌದು. ಸರ್ವಿಂಗ್ ಬೌಲ್ ಇಲ್ಲಿದೆ. ಸೊ ಸರ್ವಿಂಗ್ ಬೌಲ್ಗೆ ಕೇಸರಿ ಬಾತ್ ರೆಡಿಯಾಗಿ ನಮ್ಮ ಬೊಕ್ಸಕ್ಕೆ ಬೀಳ್ತಾ ಇದೆ. ಆಹಾ ಹಾ ಹಾ, ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಕ್ಲೀನಾಗಿ. ಆ್ಯಂಡ್ ರವೆ ಫಸ್ಟು ಹುರ್ಕೊಬೇಕು. ಆಯಿತಾ? ಓಕೆ. ಏನು ಮಾಡಬೇಕು ಇವಾಗ? ಟೇಸ್ಟ್ ಮಾಡಬೇಕು. ಏನದು? ಕೇಸರಿ ಬಾತ್. ಕೇಸರಿ ಬಾತಾ? ಓಕೆ. ಸೊ ಕೇಸರಿ ಬಾತನ್ನ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿ ಭುವನ್ ಕೊಟ್ಟಿದ್ದಾನೆ. ಓಕೆ, ಸೊ ವೀಕ್ಷಕರೇ, ನಮ್ಮ ಕೈಗೆ ಇವಾಗ ಕೇಸರಿ ಬಾತ್ ಒಂದಾಗಿದೆ. ಆಹಾ ಹಾ ಹಾ, ಕೇಸರಿ ಬಾತನ್ನು ತಿನ್ನಬೇಕು ಅಂತಂದ್ಬಿಟ್ಟು ಹೇಳಿದರೆ ಭಾಗ್ಯ ಮಾಡಿರಬೇಕು, ಭಾಗ್ಯ ಪಡ್ಕೊಂಡಿರಬೇಕು. ಸೊ ಈ ಒಂದು ಕೇಸರಿ ಬಾತನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ಸಿಂಪಲ್ ವೇನಲ್ಲಿ ಭುವನ್ ಹೇಗೆ ಮಾಡ್ದ ಕೇಸರಿ ಬಾತನ್ನ ಅಂತಂದ್ಬಿಟ್ಟು ಹೇಳಿ ರೀಕ್ಯಾಪ್ನಲ್ಲಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕೇಸರಿ ಬಾತ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಎಣ್ಣೆ ಮತ್ತು ಸಣ್ಣ ರವೆ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಪ್ಯಾನ್ನಲ್ಲಿ ನೀರು ಹಾಕಿ ಕುದಿಸಿದ ನಂತರ ಸಕ್ಕರೆ ಹಾಕಿ ಪಾಕ ಮಾಡಿಕೊಂಡು ಆನಂತರ ಕೇಸರಿ ಹಾಕಿ ಕುದಿಸಿ ಹುರಿದ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಆನಂತರ ಅದರೊಂದಿಗೆ ಇನ್ನೊಂದು ಪ್ಯಾನ್ನಲ್ಲಿ ಎಣ್ಣೆ, ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿ ಹಾಕಿದರೆ ಕೇಸರಿ ಬಾತ್ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರ ನೋಡ್ಕೊಂಬಂದ್ರಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳಿ. ಇವಾಗ ಇದನ್ನು ಸವಿಯೋಣ ಬನ್ನಿ. ಇದನ್ನು ಟೇಸ್ಟ್ ಮಾಡಬೇಕು ಆ್ಯಂಡ್ ಹೇಳಬೇಕು ಹೇಗಿದೆ ಅಂತ. ಭುವನ್, ಟೇಸ್ಟ್ ಮಾಡ್ಬೋದೇನಪ್ಪ? ಟೇಸ್ಟ್ ಮಾಡ್ಬೋದು. ಪಕ್ಕಾ ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ನಾನು ಆರಾಮಾಗಿರ್ತೀನಾ? ಹೌದಾ? ಓಕೆ. ಸೊ ಕೇಸರಿ ಬಾತ್ ಬೇಕಾ? ಮನೇಲಿ ಮಾಡ್ಕೊಂಡು ತಿನ್ನಿರಿ, ಪರವಾಗಿಲ್ಲ. ಬಿಸಿ ಬಿಸಿ ಆಗಿದೆ. ಹಾಂ ಹಾಂ. ಚೆನ್ನಾಗಿದೆ. ಸಕ್ಕರೆ ಒಂದು ಸ್ವಲ್ಪ ಕಮ್ಮಿ ಹಾಕಿರ್ತೀಯ ಅಂತ ಅಂದ್ಕೊಂಡೆ, ಬಟ್ ಕರೆಕ್ಟಾಗಿ ಹಾಕಿದ್ಯಾ. ಈ ಎಲ್ಲ ಕ್ರೆಡಿಟ್ಸು ಯಾರಿಗೆ ಕೊಡಲಿ? ನಾನು ನಿನಗೆ ಕೊಡಲಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ, ಇಲ್ಲಾಂದರೆ ಹೇಳ್ಕೊಟ್ಟಿರ ಅಂತ ನಿಮ್ಮ ಮಮ್ಮಿಗೆ ಕೊಡಲಾ? ನಮ್ಮ ಮಮ್ಮಿ. ನಿಮ್ಮ ಮಮ್ಮಿಗೆನಾ? ಹಾಂ. ಓಕೆ.
ಸೊ ಭುವನ್ ಮಾಡಿಕೊಟ್ಟಿದ್ದಾನೆ ಕೇಸರಿ ಬಾತು ನಿಜಕ್ಕೂ ತುಂಬ ಸ್ವೀಟಾಗಿ ಆ್ಯಂಡ್ ಆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ನಿಜಕ್ಕೂ ಹೇಳಬೇಕು ಅಂದರೆ ಸ್ವೀಟು ತಿಂತಾಯಿದ್ರೆ ಹಾಗೆಯೇ ಪೂರ್ತಿ ಕರ್ಗೋಗಿ ಕಳೆದು ಹೋಗ್ಬಿಡ್ತೀರಾ. ಓಕೆ, ಸೊ ಕೇಸರಿ ಬಾತ್ ತುಂಬ ಇಷ್ಟ ಆಯ್ತು ನನಗೆ.